ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳಾಗ್ತಾ ಇದೆ. ವಿವಾಹಕ್ಕೆ ಟ್ರೈ ಮಾಡ್ತಿದ್ರೆ ವಿಳಂಬ ಆಗ್ತಾ ಇದೆ, ಉದ್ಯೋಗದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಆರೋಗ್ಯದಲ್ಲಿ ತೊಂದರೆಗಳಿರಬಹುದು. ಈ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಈಗಲೇ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಒಂದು ತೊಂದರೆಗಳಿಂದ ನೀವು ಅತಿ ಶೀಘ್ರದಲ್ಲೇ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಪ್ರತಿಯೊಬ್ಬರ ಒಂದು ಲೈಫ್ನಲ್ಲಿ ಕೂಡ ಹುಟ್ಟು ಹಬ್ಬ ಅನ್ನೋಂಥದ್ದು ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಈ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋಂಥದ್ದು ಈಗಂತೂ ಅದರದೇ ಆಗಿರುವಂಥ ಒಂದು ಬೇರೆ ಬೇರೆ ಟ್ರೆಂಡ್ಗಳೇ ಇದೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಹೇಳೋದಾದರೆ ಈ ಒಂದು ಹುಟ್ಟು ಹಬ್ಬವನ್ನು ನಾವು ಯಾವ ರೀತಿ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು, ಮನೋವಾಂಚಿತ ಫಲಾಹ ಸಿದ್ಧಿರಸ್ತು. ಈ ಜನ್ಮ ದಿನವನ್ನು ಸಾಧ್ಯವಾದಷ್ಟು ತಿಥಿ ನಕ್ಷತ್ರದ ಮೇಲೆ ಆಚರಣೆ ಮಾಡೋದು ಕರೆಕ್ಟಾಗಿರ್ತಕ್ಕಂತಹದ್ದು. ವಿಶೇಷವಾಗಿ ಅದೇ ಅವರ ಒಂದು ಏಜ್ಗೆ ಕನೆಕ್ಟ್ ಆಗ್ತಕ್ಕಂತಹದ್ದು ಕನ್ಸಿಡರ್ ಆಗೋದು ಕೂಡ ಅಲ್ಲೇ ಲೆಕ್ಕ ತಗೊಳ್ಬೇಕಾಗಿರೋದು, ನಮಗೆ ಎಷ್ಟು ವರ್ಷ ಆಗಿದೆ ಏನು ಅಂತ. ಇನ್ನು ಈ ವರ್ಷದಲ್ಲಿ ಬಹುಶಃ ನಾವು ಅದನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಈ ಕಂಟಕಗಳಿದಾವಲ್ಲ, ಎಲ್ಲೆಂದರಲ್ಲಿ ವಾಹನದಿಂದ ಬಿದ್ದು ಬಿಡೋದಾಗಲಿ ಅಥವಾ ಬೇರೆ ಇನ್ಯಾವುದೋ ದುಶ್ಚಟಗಳಿಗೆ ಬಲಿಯಾಗೋದಾಗಲಿ, ದುಷ್ಟರ ಸಹವಾಸದೊಂದಿಗೆ ನಾವು ಸೇರೋದಾಗಲಿ, ಇನ್ನಿತರ ಎಕ್ಸೆಟ್ರಾ ಇವೆಲ್ಲ ಇರೋದಿಲ್ಲ. ಇದನ್ನು ಮಾಡಿದರೆ ಯಾವುದು ಜನ್ಮದಿನದಂದು ನೀವು ಬರ್ತ್ಡೇ ದಿವಸ ಮಾಡ್ತಕ್ಕಂಥದ್ದು ಏನು ಬರ್ತಾವೋ ನೀವು ಮಾಡ್ತೀರಲ್ಲ, ಕೇಕ್ ಕಟ್ ಮಾಡೋದು, ಬ್ರೇಕ್ ಹಾಕ್ಕೊಳ್ಳೋದು, ಇದೆಲ್ಲವೂ ಅಲ್ವೇ ಇಲ್ಲ. ಇದು ನಿಮ್ಮ ವೈಯಕ್ತಿಕ ಪದ್ಧತಿ ಮಾಡಿಕೊಳ್ಳಿ. ಅದರ ಸನಾತನ ಸಂಪ್ರದಾಯ ಏನು ತಿಳಿಸುತ್ತೆ ಅಂತಂದರೆ, ಸ್ನಾನ ಮಾಡಿ ಬಂದ ಕೂಡಲೇ, ಪೂಜೆಗೂ ಮುನ್ನ ಸ್ನಾನ ಮಾಡಿ ಬಂದ ಕೂಡಲೇ ಮಗನಾಗಿರ್ಬೋದು ಅಥವಾ ಆ ಮಗಳಾಗಿರಬಹುದು, ತಾಯಿ ಒಂದು ಸ್ಪೂನ್ ಹಾಲನ್ನು ಕೈಗೆ ಹಾಕ್ತಾಳಂತೆ. ಈ ದೇವಸ್ಥಾನದಲ್ಲಿ ನೀವು ತೀರ್ಥ ತಗೊಳ್ತೀರಲ್ಲ, ಆ ಮುದ್ರೆಯಲ್ಲಿ ನೀವು ಇಟ್ಕೊಂಡಿರ್ತೀರಿ. ತಾಯಿ ಒಂದು ಸ್ಪೂನ್ ಹಸಿ ಹಾಲು, ಇನ್ನೇನು ಅದನ್ನು ಕಾಯಿಸ್ಬೇಕು ಅಂತಿಲ್ಲ, ಒಂದು ಸ್ಪೂನ್ ಹಸಿ ಹಾಲನ್ನು ಹಾಕುವಂಥದ್ದು. ಈ 3 ಬೆರಳಲ್ಲಿ ಎಳ್ಳು, ಕಪ್ಪು ಎಳ್ಳೇ ತೆಗೆದುಕೊಳ್ಳಿ, ಬಿಳಿ ಎಳ್ಳಲ್ಲ. ಅದು ಇಲ್ಲ ಅಂದರೆ ಆಪ್ಷನ್ 2ನೇ ತಗೊಳ್ಬೇಕಾದ್ರೆ ಆ ಕಪ್ಪು ಎಳ್ಳನ್ನು ತಾಯಿ 3 ಬೆರಳಲ್ಲಿ ಹಾಕುವಂಥದ್ದು. ಜೊತೆಗೆ 1 ಚಿಟಿಕೆ ಬೆಲ್ಲವನ್ನು ಅದರಲ್ಲಿ ಹಾಕುವಂಥದ್ದು. ಇಷ್ಟು ಕೂಡ 1 ಸ್ಪೂನ್ ಅಂದರೆ ಆ ಪಂಚಪಾತ್ರೆ ಇರುತ್ತಲ್ಲ, ಉದ್ದರಣೆ, ಆ ಉದ್ದರಣೆಯಲ್ಲಿ ಹಾಲು, ನಂತರ 3 ಬೆರಳಿಂದ ಎಳ್ಳು, 1 ಚಿಟಿಕೆಯಷ್ಟು ಬೆಲ್ಲ, ಇದನ್ನಷ್ಟೇ ಸ್ವೀಕಾರ ಮಾಡ್ತೀರಿ. ಬಹುಶಃ ಆ ವರ್ಷದಲ್ಲಿ ಯಾವುದೇ ಕಂಟಕಗಳು ಬರೋದಿಲ್ಲ. ಆ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಇದನ್ನು ನೀವು ಮಾಡಿದಾಗ, ಮಕ್ಕಳಿಗೆ ನಾನು ಈ ಪಲ್ಸ್ ಪೋಲಿಯೋ ಹಾಕಿದ್ರೆ ಯಾವಾಗಲೂ ಪೋಲಿಯೋ ಅಟ್ಯಾಕ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿರ್ತೀನಲ್ಲ, ಹಾಗೆ ವರ್ಷಕ್ಕೆ ಒಮ್ಮೆ ನೀವು ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡತಕ್ಕಂತಹ ವಿಧಾನ ಒಂದನೇದು. ಇನ್ನು 2ನೇದು ಇದೆಯಲ್ಲ, ಅತ್ಯಂತ ಅದ್ಭುತ, ಅಮೋಘ, ಆಹ್ಲಾದವಾಗಿರ್ತಕ್ಕಂತಹದ್ದು, ನಿಮ್ಮ ಜೀವಿತ ಕಾಲಕ್ಕೆ ಅನುಭೂತಿಯನ್ನು ಪಡೆಯುವಂಥದ್ದು, ನಿಮ್ಮ ಜೀವನವನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಜೊತೆಗೆ ಸಂಪತ್ತನ್ನು ಅಭಿವೃದ್ಧಿ ಮಾಡಿಕೊಳ್ಳತಕ್ಕಂತಹ ನಿಮ್ಮ ಒಂದು ಲೈಸೆನ್ಸ್ ರಿನ್ಯೂವಲ್ ಡೇ ಅವತ್ತು. ಅಂದರೆ ಏನರ್ಥ, ನಿನಗೆ ಖುಷಿ ಇದೆ ಆದರೆ ನಿನ್ನ ಆಯಸ್ಸು ಕಳೆದೋಗ್ತಾ ಇದೆ, ಮುಗಿದೋಗ್ತಾ ಇದೆ ಅನ್ನೋ ಎಚ್ಚರದ ಗಂಟೆ ಕೂಡ ಬಾರಿಸಲಿಕ್ಕೆ ಅದು ಬಂದಿದೆ ಕೂಡ. ಎಚ್ಚೆತ್ಕೋ, ಏನು ಮಾಡಿದೀಯಾ ಈ ವರ್ಷವನ್ನು, ನೀನು ಆತ್ಮಾವಲೋಕನ ಮಾಡ್ಕೋ. ಏನೇನು ಮಾಡಿದೀಯ ಅಂತ, ಯಾರಿಗೆ ತೊಂದರೆ ಕೊಟ್ಟಿದೆಯಂತ ಅಥವಾ ಯಾರಿಗೆ ಒಳಿತು ಮಾಡಿದೆಯಂತ ನಿನ್ನ ಆತ್ಮಸಾಕ್ಷಿ ಒಪ್ಪಬೇಕು. ಅಷ್ಟು ಮಾಡಿದ್ರೂ ಸಾಕು, ಬೇರೆ ನೆಂತ ಬೇಡ. ನೀನು ಯಾರಿಗೂ ಕೆಡಕನ್ನು ಬಯಸದೆ, ಯಾರಿಗೂ ನೋವನ್ನು ಉಂಟು ಮಾಡದೆ, ಯಾರಿಗೂ ತೊಂದರೆ ಕೊಡದೆ, ಕಷ್ಟ ಕಾಲಕ್ಕೆ ನಿನಗೆ ಇಷ್ಟವಾಗಿರ್ತಕ್ಕಂಥದ್ದನ್ನು ಕೊಟ್ಟು ತೃಪ್ತಿಪಡಿಸಿದರೆ ಅವ ಸಂತೃಪ್ತನಾಗ್ತಾನೆ. ಅಂತಹದ್ದು ಬಹುಶಃ ನಮಗೆ ಈ ಭಗವಂತನವನು ಬಂಗಾರದ ಪೆನ್ನು ಬೇಕಾದರೂ ಕೊಡ್ತಾನಂತೆ. ಬಂಗಾರದ ಪೆನ್ನು ಬೇಕಾದರೂ ಕೊಡ್ತಾನಂತೆ. ಆದರೆ ಆ ಬಂಗಾರದ ಪೆನ್ನಿಂದ ಏನು ಬರಬೇಕು ಅನ್ನೋ ಜ್ಞಾನ ನಮ್ಮದಾಗಿರಬೇಕಂತೆ. ಅಂತಹ ಜ್ಞಾನ, ವಿಜ್ಞಾನ, ಸುಜ್ಞಾನ ದಿನವನ್ನಾಗಿ ನೀವು ಮಾಡಿಕೊಳ್ತೀರಿ. ಎಂತಹದ್ದು ಗೊತ್ತಾ, ಆ ದಿನದಲ್ಲಿ
ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಟ್ ದ ಪಾಯಿಂಟ್, ವಿಶೇಷವಾಗಿರತಕ್ಕಂತಹದ್ದು ಗಂಡು ಮಕ್ಕಳಾಗಿದ್ದರೆ ಒಂದು ಅರಿಶಿನ ಕೊಂಬು, ಅದಕ್ಕೆ ನೀವು ಕೆಂಪು ದಾರವನ್ನು ಸುತ್ತುವಂಥದ್ದು. ಕೆಂಪು ದಾರವನ್ನು ಸುತ್ತಿ ಆ ಅಮ್ಮ ಆ ಮಗನಿಗೆ ಕೊಡಬೇಕು. ಆ ಕೆಂಪು ದಾರ ಸುತ್ತಿರ್ತಕ್ಕಂಥ ಆ ಅರಿಶಿನ ಕೊಂಬನ್ನು 3 ಬಾರಿ ಇಳಿ ತೆಗೆದು ಆ 3 ಬಾರಿ ಇಳಿ ತೆಗೆಯುವಾಗ ನನ್ನದಾಗಿರ್ತಕ್ಕಂತಹ ಭದ್ರದ ಸುಭದ್ರದ ರಾಮರಾಜ್ಯವನ್ನು ಕಟ್ತಾ ಇದ್ದೇನೆ, ನನ್ನದಾಗಿರ್ತಕ್ಕಂತಹ ಒಂದು ಬಿಸ್ನೆಸ್ಸನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾನೆ, ಇದಕ್ಕೆ ಯಾವುದೇ ತರಹದ ಅಡೆತಡೆಗಳು ಬರಬಾರದು ಅಂತಕ್ಕಂಥದ್ದು ಇಷ್ಟ ದೇವರ ಸಂಪತ್ತು, ಕುಲದೇವರ ಸಂಪತ್ತು, ನಿನ್ನ ನಕ್ಷತ್ರ ದೇವರ ಸಂಪತ್ತು, ನಿನ್ನ ರಾಶಿಯ ಅದೇ ದೇವರ ಸಂಪತ್ತು ಆ ದಿನ ನಿನಗೆ ಬರ್ತಕ್ಕಂತಹದ್ದು. ಈ ದಿನ ನಾವು ಉಪಯೋಗ ಮಾಡಿಕೊಂಡಿಲ್ಲ ಅಂತಂದರೆ ಎಲ್ಲ ಲ್ಯಾಪ್ಸ್ ಆಗ್ತಕ್ಕಂಥದ್ದು. ಲ್ಯಾಪ್ಸ್ ಲೈಸೆನ್ಸ್ ರಿನ್ಯೂವಲ್ ಅಂತ ನಾನು ಮೊದಲೇ ಹೇಳಿದ್ದೀನಿ. ಇದನ್ನು ನೀವು 3 ಪ್ರದಕ್ಷಿಣೆ ಮಾಡುವಾಗ ಏನು ಅಂದುಕೊಂಡು ಜೇಬಲ್ಲಿ ಇಟ್ಕೊಳ್ತೀರೋ ಅದು ವಿಶೇಷ ಸ್ಥಾಯಿ. ಇದು ಬಹುಶಃ ಯಾರಿಗೂ ಕಾಣಿಸಬಾರ್ದು. 1 ವರ್ಷದ ಕಾಲ ನಿನ್ನ ತಾಯಿ ನಿನಗೆ ಅಷ್ಟೇ ಗೊತ್ತಿರಬೇಕು. ನೀನು ಪಾಕೆಟಲ್ಲಿ ಇಟ್ಕೊಳ್ತೀಯೋ, ನಿನ್ನ ಬಂಗಾರ, ನಿನ್ನದಾಗಿರ್ತ ಜಮೀನು ಪತ್ರಗಳು ಅಂತ ಎಲ್ಲಿ ತಿಜೋರಿಟ್ಟಿರ್ತೀಯ ಲಾಕ್ ಮಾಡಿ, ಅದಕ್ಕಿಂತಲೂ ಕೂಡ ಹೆಚ್ಚಿನ ಗೌರವವನ್ನು ಕೊಡಬೇಕು. ಆ ಒಂದೇ ಒಂದು ಅರಿಶಿನ ಕೊಂಬೆಗೆ ನೀನು ಕೆಂಪು ದಾರವನ್ನು ಸುತ್ತಿರ್ತಕ್ಕಂತಹದ್ದು, ಅದು ಅಷ್ಟು ಗೌರವ. ಇನ್ನು ಹೆಣ್ಣು ಮಕ್ಕಳು ಸ್ವಲ್ಪ ಗಮನಿಸ್ಬೇಕೀಗ, ಬಹಳ ಗಮನಿಸ್ಬೇಕು. ನೀವು ಆ ಒಂದು ಸ್ನಾನಕ್ಕೆ ಹೋಗುವ ಮುನ್ನ ತಾಯಿಯಿಂದ ಸ್ವಲ್ಪ ಹಾಲು ಹಿಲ್ಲಾಕಿ ಹಾಗೆ ತಟ್ಟತಕ್ಕಂತಹದ್ದು. ಆಕೆ ಅಮ್ಮ ಬಲಗೈಯಲ್ಲಿ ಹಾಗೆ ನಿಮಗೆ ಆಶೀರ್ವಾದ ಮಾಡೋ ರೀತಿಯಲ್ಲಿ ಸ್ವಲ್ಪ ಒಂದು 3 ಸ್ಪೂನ್ ಹಾಲಾಕಿ ತಡ್ತಾಳೆ. ನೀವು ಸ್ನಾನ ಮಾಡ್ತೀರಿ. ಸ್ನಾನ ಮಾಡುವಾಗ ಗಮನಿಸ್ಬೇಕು, ನೀವು ಆ ಕೂದಲನ್ನು ಗಂಟಾಕ್ತೀರಲ್ಲ, ಆ ಗಂಟಾಕುವಾಗ ಹೀಗೆ ಸುತ್ತುತ್ತೀರಿ. ನೀವು ಸುತ್ತ ಆವಾಗ ನೀವು ಹೇಳ್ಕೋಬೇಕು, ಎಸ್ ನನಗೆ ಇಂತಿಂಥವ್ರು ತೊಂದರೆ ಕೊಟ್ಟರು. ಆ ಮೊದಲು ನೀರೆಲ್ಲ ಹಿಂಡುತ್ತೀರಲ್ಲ, ಇದಕ್ಕೆ ಸ್ವಲ್ಪ ಗುಟ್ಟಿದೆ ಅಂತಕ್ಕಂತಹದನ್ನು ಸ್ವಲ್ಪ ನೀವು ಗಮನ ಕೊಡ್ತೀರಾ ಅಂತಂದರೆ ಅಂತಹ ಜನ್ಮದಿನಗಳನ್ನು ನೀವು ಉಪಯೋಗಿಸ್ಕೊಳ್ತೀರಿ. ನಿಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಬದುಕನ್ನು ಡಿಸೈನ್ ಮಾಡ್ಕೊಳ್ಳೋ ದಿನ ಅದೊಂದು ದಿನ ಆಗಿರುತ್ತೆ, ಬಹಳ ಅದ್ಭುತವಾಗಿ. ಅದಕ್ಕೆ ನೀವು ಪ್ರಪಂಚಕ್ಕೆ ಬಂದ ದಿನ ಆಗಿರುತ್ತೆ ಅದು. ಅದಕ್ಕಾಗಿ ವಿಶೇಷವಾಗಿ ಅದನ್ನು ನೀರು ತೆಗೆಯುವಾಗ ಇಹ ಜನ್ಮನಿ ಗತ ಜನ್ಮನಿ ಅನೇಕ ಜನ್ಮನಿ ದೋಷ ನಿವೃತ್ತ್ಯರ್ಥಂ, ಎಂತಹ ದೋಷಗಳೆಲ್ಲೂ ಕೂಡ ನಿವೃತ್ತಿ ಆಗ್ತಕ್ಕಂಥದ್ದು. ಅಷ್ಟೈಶ್ವರ್ಯ ಪ್ರಾಪ್ತ್ಯರ್ಥಂ. ಆ ಗಂಟನ್ನು ಕಟ್ಟುವಾಗ ನೀವು ಪತಿವಶೀಕರಣ ಅಥವಾ ಜನವಶೀಕರಣ, ರಾಜವಶೀಕರಣ, ರಾಷ್ಟ್ರವಶೀಕರಣ, ಧನವಶೀಕರಣ, ಕನಕವಶೀಕರಣ ಏನು ಅಂದ್ಕೊಳ್ತೀರಿ ಹಾಗೆ ಸುತ್ತಾಗ್ತಾ ಅದನ್ನು ಗಂಟಾಗ್ತೀರಿ. ಒಟ್ಟಾರೆ ವಶಿತ್ವದ ಮಂತ್ರವನ್ನು ಹೇಳಿಕೊಂಡು ನೀವು ಅದನ್ನು ಗಂಟಾಗ್ತೀರಿ. ಇನ್ನು ನೀವು ಹೊರಗೆ ಬರ್ತಾ ಕರೆಕ್ಟಾಗಿ ನಿಮ್ಮ ಏನೆಲ್ಲ ಕೂಡ ಅಲಂಕಾರವಾಗಿ ಆಗಿ ಆಚೆ ಬರ್ತೀರೋ ಬಹಳಷ್ಟು ಪ್ರಮುಖವಾಗಿ ಸಂಪಿಗೆ ಹೂವು, ಗುಲಾಬಿ ಹೂವು ಕೈ ತುಂಬ ಹಿಡಿದು ಹೆಣ್ಣು ಮಕ್ಕಳು ಮನೆಯಲ್ಲಿರ್ತಕ್ಕಂತಹ ದೇವರಿಗೆ ಅರ್ಪಣೆ ಮಾಡ್ತಕ್ಕಂತಹದ್ದು. ಬಹುಶಃ ಮನೆಯಲ್ಲಿ ಅರ್ಪಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಗೋವಿಗೆ ಪೂಜೆ ಮಾಡ್ತಕ್ಕಂಥದ್ದು. ಗೋವಿಗೆ ಪೂಜೆ ಮಾಡೋದು ಇಬ್ಬರಿಗೂ ಹಪ್ಪಳೆ ಆಗುತ್ತೆ. ಇದು ಗಂಡು ಮಕ್ಕಳಿಗೂ ಆಗುತ್ತೆ, ಹೆಣ್ಣು ಮಕ್ಕಳಿಗೂ ಆಗುತ್ತೆ. ನಿಮಗೆ ಎಷ್ಟು ವಯಸ್ಸಿದೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅದು ಒಂದು ದಿನ ನೀವು ಇದನ್ನು ಮಾಡ್ತೀರಿ, ಇನ್ನು ಯಾವತ್ತೇನು ಬೇಕಾದರೂ ಮಾಡ್ಕೊಳ್ಳಿ. ನಿಮಗೆ ಆ ಒಂದು ದಿನದ ಲೈಸೆನ್ಸ್ ಏನನ್ನು ಕೊಡಬಹುದು ಅಂತ ಕೇಳ್ತಾ ಇದ್ದೀನಿ ನಾನು. ಅಂತಹದ್ರಲ್ಲಿ ಅದಕ್ಕೆ ಗ್ರಾಸವನ್ನೇ ಕೊಡಿ, ಸಾಧ್ಯವಾದಷ್ಟು ಹಿಂದಿನ ದಿವಸ ವ್ಯವಸ್ಥೆ ಮಾಡಿಕೊಳ್ಳಿ. ಸ್ವಲ್ಪ ಅಂದರೆ ಹುಲ್ಲು, ಹಸಿ ಹುಲ್ಲನ್ನು ತರಿಸ್ತಕ್ಕಂತಹದ್ದು ಆ ಒಂದು ಗೋವಿಗೆ ಕೊಡುವಂಥದ್ದು. ಚೆನ್ನಾಗಿ ಶುಭ್ರವಾಗಿ ತೊಳೆದು ಬಿಟ್ಟು ಆ ಗೋವಿಗೆ ಆ ಗ್ರಾಸ ತಿನ್ನುವಾಗ ನಿಮಗೆ ಎಷ್ಟು ಏಜ್ ಇತ್ತು, 30 ವರ್ಷನಾ, ನಿಧಾನಕ್ಕೆ 30 ಪ್ರದಕ್ಷಿಣೆ ಹಾಕಿ ಆ 30 ಹೂವು ಕೈಯಲ್ಲಿ ಇಟ್ಕೊಳ್ಳಿ. ಮುಂದಕ್ಕೆ ಬಂದ ಕೂಡಲೇ ನೀವು ಕರೆಕ್ಟಾಗಿ ಏನು ಮಾಡ್ತೀರಿ, ವಿಶೇಷವಾಗಿ ಒಂದು ಪ್ರದಕ್ಷಿಣೆ ಆಯಿತು, ಆ ಹಿಂಬದಿ ಬಂದಾಗ ಒಂದು ಹೂವು ಹಾಕಿ. ಮುಂದುಗಡೆ ಅಲ್ಲ, ಆ ಮುಂದುಗಡೆ ತಿಂತಾ ಇದೆಯಲ್ಲ ಅದಕ್ಕೆ ಹಿಂಬದಿನೇ ಅಂದರೆ ಸತ್ಯಂವದ ಧರ್ಮಂಚರ, ಸತ್ಯದ ದೇವದಲ್ಲಿ ಎಲ್ಲಿರ್ತಂತಂದರೆ ಪೃಷ್ಠಭಾಗದಲ್ಲಿ, ಹಸುವಿನ ಪೃಷ್ಠಭಾಗ. ಅದಕ್ಕಾಗಿ ನಿಮ್ಗೆ ಎಷ್ಟು ಏಜ್ ಇದೆಯೋ ಅಷ್ಟು ಪುಷ್ಪಗಳನ್ನ ವ್ಯವಸ್ಥೆ ಮಾಡ್ಕೊಳ್ತೀರಿ. ಯಾಕಂದರೆ ನಿಮ್ಗೆ ಕೌಂಟ್ ಮರ್ತೋಗ್ತಿರಲ್ಲ, ಒಂದೊಂದು ಪುಷ್ಪ ಹಿಂದುಗಡೆ ಹಾಕ್ತೀರಿ, ಎರಡನೇದಕ್ಕೆ 2ನೇ ಪುಷ್ಪ ಹಾಕ್ತೀರಿ, ಹೀಗೆ ಎಲ್ಲವೂ ಕೂಡ ಖಾಲಿ ಆಗ್ತವೆ. ಅಷ್ಟು ಪ್ರದಕ್ಷಿಣೆ ನೀವು ಹಾಕ್ತೀರ ಅಂತಂದರೆ ನಿಮಗೆ ಕಂಟಕಗಳು ಬರಲು ಸಾಧ್ಯವೇ ಇಲ್ಲ. ಯಾವುದೇ ತರಹದ ಕಂಟಕಗಳಾಗಲಿ, ನಿಮ್ಮ ವ್ಯವಹಾರ ವ್ಯಾಪಾರದಲ್ಲಿ ಬಿಸ್ನೆಸ್ ಆಗಲಾಗಲಿ, ಯಾವುದೇ ಕಾರಣಕ್ಕೂ ನಷ್ಟ ಅನ್ನೋದನ್ನು ಪಕ್ಕಕ್ಕಿಡುತ್ತೆ. 33 ಕೋಟಿ ದೇವತೆಗಳ ಕೃಪೆಗೆ ಆ ದಿವಸ ನೀವು ಒಳಗಾಗ್ತಕ್ಕಂಥ. ಇನ್ನು ಯಾವುದೋ ದಿನ ಮಾಡ್ತಿರಲ್ಲ ಎಲ್ಲವೂ ಕೂಡ ಪರ್ಸೆಂಟೇಜೇ. ನಿಮ್ಮ ಜನ್ಮದಿನದಲ್ಲಿ ಮಾಡ್ತಿರೋ ನೀವು ಪಡ್ಕೊಳ್ತಕ್ಕಂತಹ ವಿಶೇಷ ವಿಜಯದ ಸಂಪತ್ತು ಇದಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಖಂಡಿತವಾಗ್ಲೂ ಗುರುಗಳು, ಎಲ್ಲೋ ಒಂದು ಕಡೆ ವರ್ಷಕ್ಕೆ ಬರುವಂಥ ಒಂದು ದಿನ, ಇದನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹೆಣ್ಮಕ್ಳಾಗಿದ್ರೆ ಗಂಡು ಮಕ್ಕಳಾಗಿದ್ರೆ ಯಾವ ಒಂದು ಸಾಂಪ್ರದಾಯಿಕವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಮ್ಮ ಒಂದು ಹುಟ್ಟುಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡ್ಕೊಳ್ಬೇಕು ಅಂತ ಡೀಟೇಲ್ ಆಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.